ಯೂಟ್ಯೂಬ್ ಚಾನಲ್. ನೋಡಿ ಇವಾಗ ನಾವು ಎಲ್ಲೋ ಹೋಗ್ತಾ ಇದ್ದೀವಿ, ಎಲ್ಲಿ ಅಂತ ನೋಡಬೇಕಲ್ಲ, ನೋಡ್ತಾ ಇರಿ, ವಿಡಿಯೋನ ತೋರಿಸ್ತೀವಿ ಎಲ್ಲೆಲ್ಲಿ ಅಂತ. ಹಾಯ್, ದೇಶನಿಗೆ ಇವತ್ತೇ ಟೆಸ್ಟ್ ಮುಗೀತು, ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಯಿತು. ಸೊ ಅದೇ ಟೈಮಿಗೆ ಒಂದು ಫಂಕ್ಷನ್ ಇದೆ, ಜೊತೆಗೆ ನಮಗೆ ಟ್ರಿಪ್ಪು ಕೂಡ ಆಗುತ್ತೆ ಅಂತೇಳಿ, ಎರಡೂ ಕೂಡ ಆಗಲಿ ಅಂತೇಳಿ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ತೋರಿಸ್ತಾ ಇರ್ತೀವಿ, ವಾಚ್ ಮಾಡ್ತಾನೇ ಇರಿ. ಓಕೆ, ನೋಡಿ ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ. ನಾನು, ನಮ್ಮ ಹಸ್ಬೆಂಡು, ರವಿ ಸರು, ದೇಶಾನಿ ಮೇಡಮ್, 4 ಜನ ಹೋಗ್ತಿದ್ದೀವಿ. ಇನ್ನೊಂದು ಹಾಸನ್ವರೆಗೂ ಹೋದ್ಮೇಲೆ ಇನ್ನೊಂದು 4-5 ಜನ ಜೊತೆ ಬರ್ತಾರೆ, ನೋಡ್ತಾ ಇರಿ. ಹಿಂಗೆ 7:30 ಆಗಿದೆ. ಆಲ್ಮೋಸ್ಟ್ ನಾವು ನಮ್ಮ ಡೆಸ್ಟಿನೇಷನ್ ತಲುಪಕ್ಕೆ ಬೆಳಗ್ಗೆ ಒಂದು 6ರಿಂದ 7 ಗಂಟೆ ಆಗ್ಬೋದು. ಸೊ ನೋಡೋಣ, ಮಧ್ಯ ನಾವು ಹೇಗೆ ಹೋಗ್ತೀವಿ, ಎಲ್ಲೆಲ್ಲಿ ನಿಲ್ಲಿಸ್ತೀವಿ ಅದ್ರ ಮೇಲೆ ಇದಾಗುತ್ತೆ. 9ರಿಂದ 10 ಅವರ್ ಬೇಕು ಆ ಪ್ಲೇಸ್ಗೆ ಹೋಗೋಕ್ಕೆ. ಎಲ್ಲರೂ ಏನಂತಾರೆ, ಯಾವಾಗಲೂ ಟ್ರಿಪ್ ಮಾಡ್ತಾ ಇರ್ತೀರಲ್ಲ ನೀವು ಅಂತೇಳಿ ಎಲ್ಲರೂ ಕೇಳ್ತಾರೆ. ಹೌದು, ನಾವು ಆಗಾಗ ಟ್ರಿಪ್ ಮಾಡ್ತಿರ್ತೀವಿ, ಬಟ್ ಟ್ರಿಪ್ಪಿಗೋಸ್ಕರನೇ ಅಂತ ಹೋಗೋದಿಲ್ಲ. ಕೆಲವೊಂದು ಫಂಕ್ಷನ್ಸ್ ಅದು ಇದು ಇದ್ದಾಗ ಅದ್ರ ಜೊತೆ ಏನು ಹೇಳ್ತಾರಲ್ಲ, ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಕೂಡ ಮುಗಿಸ್ಕೊಂಡು ಬರ್ತೀವಿ ಅಂತ. ಆ ರೀತಿಯಾಗಿ ಹೋಗಲೇಬೇಕಾದ ಕೆಲವೊಂದು ಫಂಕ್ಷನ್ಗಳು, ಪರಿಸ್ಥಿತಿಗಳಿದ್ದಾಗ ಹೋಗ್ತೀವಿ. ಜೊತೆಗೆ ಅಕ್ಕಪಕ್ಕ ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀವಿ. ಅದು ಬುದ್ಧಿವಂತಿಕೆಯ ಲಕ್ಷಣ ಅಂತ ಹೇಳ್ತಾರೆ. ಸೊ ಹಾಗಾಗ ನಾವು ಹೋಗ್ತಾನೆ ಇರ್ತೀವಿ. ಈ ಥರ ಎಲ್ಲರೂ ಎಷ್ಟು ಫ್ರೀಯಾಗಿ ನೀವು ಆರಾಮಾಗಿ ಹೋಗ್ತೀರಾ ಅಂತಾರೆ. ಈ ವಯಸ್ಸಲ್ಲಿ ಹೋಗ್ದಿರಾ ಮತ್ತೆ 60-70 ವರ್ಷ ಆದಮೇಲೆ ಹೋಗ್ಲಿಕ್ಕಾಗತ್ತಾ? ಹಾಗಲ್ಲ. ಅದು ಈ ಕಾಲದಲ್ಲಂತೂ ಯಾರು ಎಷ್ಟೆಷ್ಟು ವರ್ಷಗಳು ಇರ್ತೀವೋ ಅದು ಗೊತ್ತಿಲ್ಲ. ಸೊ ಇರೋಷ್ಟು ದಿನ, ಇರೋಷ್ಟು ದುಡ್ಡಲ್ಲಿ, ಇರೋಷ್ಟು ನೆಮ್ಮದಿಯಿಂದ ಖುಷಿಯಿಂದ ಇದ್ಬಿಡೋಣ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಾರೆ. ಸೊ ಒಂದು ಚುಕ್ಕಿಯಷ್ಟು ಕೋಶನ ಓದಿದ್ದೀವೋ ಇಲ್ವೋ ಗೊತ್ತಿಲ್ಲ, ಒಂದಷ್ಟು ಚುಕ್ಕಿಯಷ್ಟು ದೇಶನೂ ಕೂಡ ಸುತ್ತಿ ನೋಡೋಣ. ನಮ್ಮ ಕೈಯಲ್ಲಿ ಯಾವ್ದು ಸಾಧ್ಯ ಆದಷ್ಟು ಸುತ್ತಿ ನೋಡೋಣ. ಈ ವಯಸ್ಸಲ್ಲಿ ನೋಡೋ ಅಂಥದ್ದನ್ನೆಲ್ಲ ನೋಡಬೇಕು ಅಂತ ಹೇಳ್ತಾ, ಎಲ್ಲರೂ ಮನೆ ಮಾಮೂಲಿ ಸಂಸಾರ, ಫ್ಯಾಮಿಲಿ ಪ್ರಾಬ್ಲಮ್ಸು, ಇದೆಲ್ಲ ನಾರ್ಮಲ್ ಸಮಸ್ಯೆಗಳು, ಎಲ್ಲರಿಗೂ ಇರ್ತಕ್ಕಂತಹ ಸಾಮಾನ್ಯ ಸಮಸ್ಯೆಗಳು ನಮ್ಮ ಮಿಡಲ್ ಕ್ಲಾಸ್ ಜನರಿಗೆ. ಸೊ ಅದ್ರ ಮಧ್ಯದಲ್ಲೇ ನಾವು ಕೆಲವೊಂದು ನೆಮ್ಮದಿಗಳನ್ನ ನಾವೇ ಹುಡುಕೋಬೇಕಾಗತ್ತೆ. ಸೊ ಹೊಡ್ತಾ ಇದ್ದೀವಿ ಖುಷಿಯಾಗಿ. ಎಲ್ಲರೂ ಬ್ಯುಸಿ. ದೇಶಾನಿ ಒಬ್ಳು ಫ್ರೀಯಾಗಿದ್ಲು, ಇನ್ನೆಲ್ಲ ಕೂಡ ಬ್ಯುಸಿ ಶೆಡ್ಯೂಲಲ್ಲೇ. ಸೊ ಎಲ್ಲ ಒಂದು 2 ಡೇಸ್ ಲೀವ್ ಮಾಡಿಕೊಂಡು ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಹೋಗಿ ಹಾಗೆ ನಾವು ಕೂಡ ಎಂಜಾಯ್ ಮಾಡ್ಕೊಂಡು. ಟೆಸ್ಟ್ ಕೂಡ ಇವತ್ತೇ ಮುಗ್ದಿದ್ದು. ಪುಣ್ಯಕ್ಕೆ ಟೆಸ್ಟ್ ಇವತ್ತು ಮುಗ್ದಿದೆ. ಏನೋ ಇವತ್ತು ಟೆಸ್ಟ್ ಮುಗ್ದಿಲ್ಲ ಅಂದರೆ ನಾವು ಹೋಗ್ತಿರ್ಲಿಲ್ಲ, ಫಂಕ್ಷನ್ ಇರೋದು ನಾಳೆನೇ. ಸೊ ಇವತ್ತು ದೇಶಾನಿ ಕರೆಕ್ಟಾಗಿ ಟೆಸ್ಟ್ ಎಲ್ಲ ಮುಗಿಸಿದ್ದಾರೆ. ನಾನು ರವಿ ಅವರು ಹೋಗಿ ಬರ್ತಾ ಇದ್ವಿ ಆಗ. ರವಿ ಅವರು ಇವ್ರು ಹೋಗ್ತಿದ್ರು, ನಾವು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಕರೆಕ್ಟಾಗಿ ನಾವು ಹೋಗ್ಲೇಬೇಕು ಅಂತ ದೇವರು ಬರೆದುಬಿಟ್ಟಿದ್ದಾನೆ. ಸೊ ಇಬ್ರು ಕೂಡ ದೇಶಾನಿಂದ ಹೋಗ್ತಾ ಇದೀವಿ ನೋಡಿ. ಆಮೇಲೆ ನಮ್ಮ ಮನೇಲಿ ಏನಂದರೆ, ನಾರ್ಮಲಾಗಿ ಚಿಕ್ಕಲೂರಿಂದ ದೊಡ್ಡವ್ರವರೆಗೂ ಇಷ್ಟೇ ನೋಡಿ. ಸ್ಟಾರ್ಟ್ ಆಗಿಲ್ಲ, 5 ನಿಮಿಷ ಆಗಿಲ್ಲ, ತಿಂಡಿಗಳು ತಿನ್ನೋಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಒಂದು 500-1000 ರೂಪಾಯಿ ತಿಂಡಿಗಳು ಹಿಂದೆ ಬ್ಯಾಗಲ್ಲಿದೆ. ಹೋಗ್ತಾ 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 ತಿಂತಾನೇ ಇರ್ತಾರೆ. ದೇವರು ಜೀರ್ಣಶಕ್ತಿ ಚೆನ್ನಾಗಿ ಕೊಟ್ಟಿದ್ದಾರೆ, ಕೊಡಲಿ ಹಾಗೆ. ನಮಗೆ ಎಲ್ಲೋ ಒಂದು ಅಪರೂಪಕ್ಕೆ ಒಂದಷ್ಟು ಊಟದ ಸಮಯದಲ್ಲಿ ತಿನ್ನೋದು ಬಿಟ್ಟರೆ ತಿನ್ಲಿಕ್ಕೆ ಇಷ್ಟ ಆಗಲ್ಲ. ಸೊ ನೋಡಿ, ಇವರು ಸ್ಟಾರ್ಟ್ ಮಾಡಿ ಅರ್ಧ ಪಾಪ್ಕಾರ್ನ್ ಮುಗಿಸೇ ಬಿಟ್ಟಿದ್ದಾರೆ. ನೋಡಿ, ಇನ್ನು ಎಲ್ಲರಿಗೂ ಅಂತ ತಂದಿದ್ದು, ಅವರೊಬ್ಬರೇ ಅರ್ಧ ಮುಗಿಸಿದ್ದಾರೆ. ಇನ್ನು ಅವ್ನು ವಿಡಿಯೋದಲ್ಲಿ ಮಾತಾಡ್ತಾನೆ ಇದ್ರೆ ಫುಲ್ ಮುಗಿಸ್ಬಿಡ್ತಾರೆ. ನಾವು ತಿಂದು ಆಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಹೆಸರಿಗೆ ತಿಂಡಿ ತಿಂತೀವಿ. ನಾವು ಒಂಥರ ಹೆಂಗೆ ಅಂದರೆ, ಕ್ಯೂಲ್ ನಿಂತು ತಿಂದ್ರು ದೇವಸ್ಥಾನದಲ್ಲಿ ಪಬ್ಲಿಕ್ಕಾಗಿ ತಿಂತೀವಿ. ಕೆಲವರು ಇದ್ದಾರೆ ತುಂಬ ಡಿಗ್ನಿಫೈಡು. ಆಫ್ ದ ಕ್ಯಾಮ್ರಾ ಅಂತಾರಲ್ಲ, ಈ ಕ್ಯಾಮ್ರಾ ಆಫ್ ಆದ್ಮೇಲೆ ನಾನು ತಿಂತೀನಿ ಇಲ್ಲ ನಮ್ಗೆ ಹೇಳ್ತಾರಲ್ಲ, ಇವಾಗ ಕ್ಯಾಮ್ರಾ ಇವಾಗ ಆಫ್ ಮಾಡಿದ ತಕ್ಷಣ ಇಲ್ಲ, ನಾನು ತಿಂತೀನಿ, ಇಲ್ಲ ಅಲ್ಲಿಲ್ಲ. ಬಟ್ ಸ್ವಲ್ಪ ಎಷ್ಟು ಬೇಕೋ, ಒಂದು ಜರ್ನಿ ಮಾಡ್ಬೇಕಾದ್ರೆ ಅತಿಯಾಗಿ ತಿನ್ಬಾರ್ದು. ಸೊ ಸ್ವಲ್ಪ ಕಡಿಮೆನೆ ತಿನ್ಬೇಕು. ಅದನ್ನೆಲ್ಲ ಯೋಚನೆ ಮಾಡಿ ನಾವು ತಿಂತೀವಿ. ಬಟ್ ಕೆಲವ್ರಿಲ್ಲ, ನಾವೆಲ್ಲ ಬದುಕಲಿಕ್ಕೆ ತಿಂತೀವಿ, ಅವರು ತಿನ್ನೋದಕ್ಕೆ ಬದುಕಿದ್ದಾರೆ. ಜನರುಗಳ ಮಧ್ಯೆ ಇವರು ಕೂಡ ಒಬ್ರು, ಇವರು ಒಬ್ರು, ತಿನ್ನಕ್ಕೆ ಹುಟ್ಟಿದ್ದಾರೆ ನೋಡಿ. ಅವ್ರು ಹೇಳ್ತಾರೆ ತಿನ್ನಕ್ಕೆ ಅಂತ ಹುಟ್ಟಿರೋದು. ಅವರು ಹುಟ್ಟಿರೋದಕ್ಕೆ ತಿಂತಾರೆ, ನಾವು ತಿನ್ನಕ್ಕೆ ಹುಟ್ಟಿದೀವಿ. ಇನ್ನು ಹೋಗೋವರೆಗೂ 10 ಅವರ್ಸ್ವರೆಗೂ ಇದೇ ಕತೆ. ಮಧ್ಯದಲ್ಲಿ ನಾವು ಏನು ತಮಾಷೆಗಳು ಮಾಡ್ತೀವಿ, ಏನು ಹಾಗೆ ನೋಡ್ತಾ ಇರಿ. ಮಧ್ಯೆ ಎಲ್ಲಾನು ತೋರಿಸ್ತಾ ಇರ್ತೀವಿ. ಸದ್ಯಕ್ಕೆ ನಾವೀಗ ತಿಂದಿಲ್ಲ ಅಂದ್ರೆ ಖಾಲಿ ಆಗ್ಬಿಡುತ್ತೆ. ಸೊ ವಿಡಿಯೋ ಆಫ್ ಮಾಡಿ ನಾನು ತಿಂದ ಆಮೇಲೆ ಹಾಸನ್ ನಿಯರ್ ಇಳಿದಿದ್ದೀವಿ. ಊಟ ಮಾಡ್ಕೊಂಡು ಟೀ ಕಾಫಿಗೆ ಅಂತ ಮತ್ತೆ ಹೊಡಬೇಕು. ಏನಮ್ಮ ಇದೆ
ಮಾಡ್ಕೊಡೋದು. ಏನಾಯ್ತು ದೇಶಾನಿ? ಹೋಗಿ ಮುಂಚೆ. ಹೊಡ್ಕೊಂಡವಳೆ ಎಲ್ಲಿ? ಇಲ್ಲಿ ಒಳ್ಳೆ ಹೊಡ್ಕೊಂಡು ಮೆತ್ತಗ ಇದು ಮಾಡ್ಕೊಂಡೆ ಅದಕ್ಕೆ. ಅಯ್ಯೋ ದೇಶಾನಿ ಹೊಡ್ಕೊಂಡ್ಬಿಟ್ಟವಳೆ ಪಾಪ, ನೋವಾಗಿತ್ತು ಅದು. ಅದೆಲ್ಲ ಆಗ್ಬೇಕಮ್ಮಿ, ಆದಾಗ ನೀನು ಗಟ್ಟಿ ಆಗ್ತೀಯ. ಯಾಕೆ ರೇಗಿಸ್ತೀಯ ನನ್ನ ಮಗಳನ್ನ? ಅದು ಹಂಗೆ ಆಗೋದು. ಒಂದು ಸ್ವಲ್ಪ ಸರೋಗುತ್ತೆ ಇರಮ್ಮ. ಜೋರಾಗಿ ಹೊಡ್ಕೊಂಡಿದ್ದಾಳೆ, ಕೆಂಪಾಗ್ಬಿಟ್ಟಿದ್ದು. ನಡೀರಿ ಸರ್, ಅವ್ರು ಹೋಗ್ಬಿಟ್ಟವ್ರೆ, ನಮ್ಮ ದಡ ಹಂಗೆ ಹೋಗ್ಬಿಟ್ಟವ್ರೆ. ಧರ್ಮಸ್ಥಳದ ಹತ್ರ ಇಳಿದ್ವಿ. ಒಂದು 10 ನಿಮಿಷ ರೆಸ್ಟ್ ಮಾಡೋಣ, ದೇವ್ರ ಕೈ ಮುಗಿಣ ಅಂತ ಹೇಳ್ತಿದ್ದೀವಿ. ಇಲ್ಲಿಂದ ಇನ್ನೊಂದು 200 ಕಿಲೋಮೀಟ್ರ್ ಹೋಗಬೇಕು. ದೇವ್ರಿಗೆ ಕೈ ಮುಗಿ ಹೋಗೋಣ ಅಂತೇಳಿ ನನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ನೈಟ್ 2 ಗಂಟೆ ಆಗಿತ್ತು. ಧರ್ಮಸ್ಥಳದಲ್ಲಿ ಓಪನ್ ಇರಲ್ಲ, ಮಾರ್ನಿಂಗ್ 6:30 ಅಂತ ಹಾಕಿದ್ದಾರೆ. ಸೊ ಮುಂಭಾಗದಲ್ಲಿ ಹೋಗಿ ದೇವಸ್ಥಾನದ ಮುಂದೆ ಯಾರು ಕೈ ಮುಗಿದು ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನೋಡಿ ಎಲ್ಲ ನೈಟ್ ಮಲಗಿದ್ದಾರೆ ನೋಡಿ ಅಲ್ಲಲ್ಲೇ. ಬೆಳಗಿನ ಜಾವ ಮೊದಲನೇ ದರ್ಶನಕ್ಕೆ ಹೋಗೋರು ಇರಬೇಕು ಇವರೆಲ್ಲ. ಸೊ ಅಲ್ಲಲ್ಲೇ ಆ ಕಡೆ ಈ ಕಡೆ ಮಲಗಿದ್ದಾರೆ. ನಾವು ಎಲ್ಲ ಒಂದು 10 ನಿಮಿಷ ರೆಸ್ಟ್ ಆದಂಗೆ ಆಗುತ್ತೆ, ಜೊತೆಗೆ ದೇವ್ರಿಗೆ ಕೈ ಮುಗಿದು ಬಂದಂಗೆ ಆಗುತ್ತೆ ಅಂಥೇಳಿ ಹೊರಟ್ವಿ. ಹೊರಗಿಂದನೇ ಕೈ ಮುಗ್ದೆ ನೋಡಿ. ಅಲ್ಲಿ ಹೊರಗೆ ಉಂಡಿ ಇತ್ತು, ನೋಡಿದ್ವಿ ಸರಿ ಅಂಥೇಳಿ ದೇಶಾನಿಕೆಯಲ್ಲಿ ಉಂಡಿಗೆ ಕಾಣಿಕೆ ಹಾಕ್ಸೋಕ್ಕೆ ಕಳಿಸಿದ್ದೆ. ಪಾಪ ಅಲ್ಲಿ ಮಳ್ಳಿಯಾಡಿ ಅವರು ಅಲ್ಲಿ ಒಳಗೆ ನೋಡ್ಕೊಳ್ಳೋರು. ಸೊ ಏನು ಹೆಸರು ಏನು ಎಲ್ಲ ಕೇಳಿ ಕಳಿಸ್ತಾಯಿದ್ರು ದೇಶಾನಿನ ಅಷ್ಟು ದೂರದಿಂದ. ಒಳಗೆ ಹೋಗಿ ನೋಡಿ ಅಲ್ಲಿ ಮುಂದೆನೇ ಒಂದು ಉಂಡಿ ಇಟ್ಟಿದ್ದಾರೆ, ಹಾಕಿ ಬರ್ತಿದ್ದಾಳೆ. ಅವರು ಏನು ಹೆಸರು, ಅದರದ್ದು ಮೀನಿಂಗ್ ಏನು ಎಲ್ಲವೂ ದೇಶಾನಿನ ಕೇಳ್ತಾಯಿದ್ರು ಅವರು ಅಲ್ಲಿಂದ ನೋಡಿ. ಬರ್ತಾ ಇದ್ದಾಳೆ ಅವ್ರಿಗೆ ನೋಡಿ. ಎಲ್ಲ ಇಲ್ಲೇ ಮಲಗಿದ್ದಾರೆ ಪಾಪ, ಮೊದಲನೇ ದರ್ಶನಕ್ಕೆ ಹೋಗೋದಕ್ಕೆ. ಸೊ ನಾವು ಕೈ ಮುಗಿದು ಹೊರಗಿಂದ ಹೋಗ್ತಾ ಇದ್ದೀವಿ. రథ దాని కదా నవగ్రహ ఫిల్మ్లో కల్తన చేసి చూసింది. ఈట్ కాదు, ಮೈಸೂರು ಸತ್ಯ ದೇವತೆ ನಮ್ಮ ಧರ್ಮಸ್ಥಳ ಸ್ವಾಮಿ. ನಿಜ ನೋಡಿ, ಅರ್ಲಿ ಮಾರ್ನಿಂಗ್ 6 o'clock ಆಯಿತು. ನಮ್ಮ ಡೆಸ್ಟಿನೇಷನ್ನ ರೀಚ್ ಮಾಡಿದ್ವಿ. ಎಲ್ಲಿ ಬಂದಿದ್ದೀವಿ ಅಂತ ತೋರಿಸ್ತೀವಿ, ನೋಡ್ತಾ ಇರಿ. ಹಾಗೆ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಮುರುಡೇಶ್ವರಕ್ಕೆ ನಾವು ಬಂದಿರೋದು. ಸೊ ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಟೆಂಪಲ್ಗೆಲ್ಲ ಹೋಗಿ ಬರಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಾರ್ನಿಂಗ್ 6 o'clock ನೋಡಿ. ಈಗ ರೂಮ್ಸ್ಗೆ ಹೋಗಿ ಫ್ರೆಶ್ ಆಗಿ ನೆಕ್ಸ್ಟು ಟಿಫನ್ಗೆ ಹೋಗಿ ಫಂಕ್ಷನ್ ಮನೆಗೆ, ಆಮೇಲೆ ಶ್ರೀಮಂತ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸುತ್ತಾಟಗಳು ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲ ಮಕ್ಕಳುಗಳೆಲ್ಲನೂ, ಕಾಲೇಜ್ ಮಕ್ಕಳುಗಳು, ಅವರು ಇವರೆಲ್ಲನೂ ಬಂದಿರೋದು. ತುಂಬ ಜನ ಇದ್ದಾರೆ ಅರ್ಲಿ ಮಾರ್ನಿಂಗ್ಗೆ. ಕಟ್ಟಿರೋದು ಇದು ಪೂರ್ಣ ಆಗ್ತಾ ಇದೆ ಇನ್ನು ನೋಡಿ. ಇನ್ನೂ ಬೇಕು ಅನಿಸುತ್ತೆ. ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಇದನ್ನು, ಗೋಪುರನ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ನೋಡಿ. ನೋಡಿ ಬೀಚು ಪಕ್ಕದಲ್ಲೇ ಹೋಗ್ತಾ ಇದ್ವಿ. ದೇಶಾನಿಗಂತೂ ಫುಲ್ ಖುಷಿ. ಬೀಚಲ್ಲಿ ಯಾವಾಗ ಹೋಗಿ ಬೀಳ್ತೀನೋ ಅಂತ ಹೇಳ್ತಿದ್ದಾಳೆ. ಸೊ ಬೀಚ್ ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ರೂಮು, ತುಂಬ ಚೆನ್ನಾಗಿದೆ ರೂಮ್ಸ್. ನಾವು ಹೋಗೋ ರೂಮ್ಸ್ ತೋರಿಸ್ತೀನಿ. ಅದು ನಮ್ಮ ಇವಾಗ ಹೋಗ್ತಾ ಇರೋ ಫಂಕ್ಷನ್ ನಡೀತಿರೋ ಮನೆಯವ್ರದ್ದೇ ಅದು ರೂಮ್ಸು. ಯಾರನ್ನ ಬಂದಾಗ ಹೋಗಿ, ತುಂಬ ಚೆನ್ನಾಗಿದೆ ರೂಮ್ಸ್ ಅಂತ ಹೇಳ್ತೀನಿ ನೋಡಿ. ಬೀಚಲ್ಲಿದ್ದರೆ ಬೀಚ್ ಪಕ್ಕದಲ್ಲೇ ರೂಮ್ಸು ಕೊನೆಯಲ್ಲಿ ಬರುತ್ತೆ. ಹೋಗ್ತಾ ಇದೆ. ಇಲ್ಲಿ ಬಿಸಿಲು ಇಲ್ಲ, ಚಳಿನೂ ಇಲ್ಲ. ಬೆಳಗಿನ ಜಾವ 6 ಗಂಟೆ ಆಗಿದ್ರು ಕೂಡ ಏನೂ ಅನ್ನಿಸ್ತಿಲ್ಲ, ಅಷ್ಟು ಆರಾಮಾಗಿದೆ. ನಾರ್ಮಲ್ ವಾತಾವರಣ ಇದೆ ನೋಡಿ. ನಾವು ಹೋಗಿ ಉಳ್ತಕ್ಕಂಥ ರೂಮ್ಸ್ ಅಂದರೆ ನಮ್ಮ
ಡೆಡ್ ಎಂಡಲ್ಲಿ ಒಂದು ರೂಮ್ಸ್ ಬರುತ್ತೆ. ನೋಡಿ ಏನು ಜನ ಇದ್ದಾರೆ ನೋಡಿ. ಬೀಚ್ ನೋಡಿ, ಬೀಚ್ ನೋಡಿದ್ರೆ ಖುಷಿ ನಮಗೆ. ಬೀಚ್ ನೋಡಲಿಕ್ಕೆ ಒಂದು ಖುಷಿ. ಇಲ್ಲಿಗೆಲ್ಲ ಈವ್ನಿಂಗ್ ಮೇಲೆ ಇಲ್ಲ ನಾಳೆ ಹೋಗ್ತೀವಿ. ಇವತ್ತು ನಮ್ಮ ಪ್ರೋಗ್ರಾಮ್ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೀಚ್ ಹೋಗೋ ಪ್ರೋಗ್ರಾಮ್. ನೋಡಿ ನಾವು ಕಾಣಿಸ್ತಿದೆಯಲ್ಲ ಬ್ಲೂ ಪರಲ್ ಬೀಚ್ ಗೆಸ್ಟ್ ಹೌಸ್ ಅನ್ನೋ ಒಂದು ಗೆಸ್ಟ್ ಹೌಸ್ ಇದು. ಸೊ ಇಲ್ಲಿ ಉಳ್ಕೊಳ್ತೀವಿ. ತುಂಬ ಚೆನ್ನಾಗಿದೆ. ಯಾರಾದರೂ ಬಂದರೆ ಇಲ್ಲಿ ಉಳ್ಕೊಳ್ಳಿ. ರೇಟು ಕೂಡ ರೀಸನಬಲ್ ಆಗಿದೆ. ತುಂಬ ಚೆನ್ನಾಗೂ ಕೂಡ ಇದೆ. ನಮಗೆ ಗೊತ್ತಿರೋರೇ ಆಗಿರೋದ್ರಿಂದ ರೂಮ್ಸ್ ಓನರು ನಮ್ಮ ಕಡೆಯಿಂದ ಅವರೇ ಸ್ವಲ್ಪ ಕಡಿಮೆ ಕೂಡ ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ ನಾನು. ನೋಡಿ ನೋಡಿ ಎದುರುಗಡೆನೇ ಬೀಚು, ಬೀಚ್ ಪಕ್ಕದಲ್ಲೇ ರೂಮ್ಸು. ನೋಡಲಿಕ್ಕೂ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾವಿಲ್ಲೇ ಉಳ್ಕೊಳ್ಳೋದು ಇನ್ನೊಂದು 2 ಡೇಸು. ನೋಡಿ